ಸರ್ಕಾರ ನಮ್ಗೇನ್ ಸೌಲಭ್ಯ ಕೊಟ್ಟೈತೆ? ಈಗ ಸರ್ಕಾರದವರು ಬರೀ ಸರ್ಕಾರದವ್ರಿಗೆ ಸೌಲಭ್ಯ ಮಾಡ್ಕೊಟ್ಟಾರೆ. ಈ ಪ್ರೈವೇಟ್ ನವ್ರಿಗೆ ಆಗ್ಲಿ ಬೇರೆ ಡ್ರೈವರ್ಸ್ ಗಳಿಗಾಗ್ಲಿ ಸರ್ಕಾರದಿಂದ ನಮ್ CM ಸಾಹೇಬ್ರು ಏನ್ ಸೌಲಭ್ಯ ಮಾಡ್ಕೊಟ್ಟಾರೆ ನಮ್ ಡ್ರೈವರ್ ಗಳಿಗೆ. ಇದು ಪ್ರೈವೇಟ್ ಗಾಡಿಗಳು ಏನಾರು ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಡೀ ಊರೇ ಸೇರ್ಕೊಬಿಡ್ತದೆ. ಪ್ರೈವೇಟ್ ಗಾಡಿಗಳು ಡ್ರೈವರ್ ಕಂಡಕ್ಟರ್ಗೆ ಬಾರ ಹೋಗೋಣ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ನಿಮ್ಮ ಹೆಸರು? ಅಫ್ರೋಜ್ ಪಾಷಾ ಅಂತ. ಯಾವ ಊರು ಸರ್ ನಿಮ್ದು? ಟಿ ನರಸೀಪುರ. ನರಸೀಪುರ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಸರ್ ನೀವು? ನಾವ್ ಇಲ್ಲಿಗೆ ಬಂದು ಅವೆಲ್ಲ 20 ವರ್ಷ ಆಗೋಯ್ತು ಸರ್. 20 ವರ್ಷದಿಂದ ಓಡಿಸ್ತಾ ಇದ್ದೀರಾ. ಹೇಗೆ ಸರ್ ನೀವು ಡ್ರೈವಿಂಗ್ ಕಲ್ತಿದ್ದು ಮೊದಲು? ನಾವು ಮೊದಲು ಲಾರಿ ಓಡಿಸ್ತಾ ಇದ್ದೀವಿ ಸರ್. ಹಾ. ಆಮೇಲೆ ಬಸ್ಸಿಗೆ ಬಂದಿದ್ದೀವಿ ಈ ಕಡೆ. ಈಗ ಬಸ್ಸಿಗೆ ಬಂದು 20 ವರ್ಷ ಆಗಿದೆ ನೀವು? ಆಗಿದೆ ಸರ್. 20 ವರ್ಷ. ಡ್ರೈವಿಂಗ್ ಕಲ್ತಿದ್ದು ಸರ್ ನೀವು ಹೇಗೆ? ನಾವು ಡ್ರೈವಿಂಗ್ ಕಲ್ತಿದ್ದು ಹಾ ಲಾರಿಲಿ. ಲಾರಿ ಕಲ್ತಿದ್ದು ನೀವು? ಡ್ರೈವಿಂಗ್ ಸ್ಕೂಲಲ್ಲಿ ಏನ್ ಕಲ್ತಿಲ್ಲ, ಲಾರಿಲೇ ಕಲ್ತಿರೋದು ಹಾ ಡ್ರೈವರ್ ಹತ್ರ. ಈಗ ಬಸ್ ಫೀಲ್ಡ್ ಬಂದ್ಮೇಲೆ ಯಾವ ರೂಟ್ ಓಡಿಸ್ತಾ ಇದ್ದೀರಾ ಸರ್ ನೀವು? ನಾವು ಕೊಳಾಲ, ಮೈಸೂರು, ಬೆಟ್ಟ, ಈ ಕಡೆ BRLs, ಜಲ್ಲಿಪಾಳ್ಯ, ಒಟ್ರಪಾಳ್ಯ ಆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ ಸರ್. ಮೊದಲು ಲಾರಿ ಸರ್, ಅವಾಗ ಅವ್ಯಾವ ರೂಟ್? ಲಾರಿಲಿ ಇದ್ದಾಗ ಹೊರಗಡೆ ಹೋಗ್ತಾ ಇದೆ ಸರ್. ದಾವಣಗೆರೆ, ಬಳ್ಳಾರಿ ಆ ಕಡೆ ಎಲ್ಲ, ಹೈದ್ರಾಬಾದ್, ಬಾಂಬೆ ಆ ಕಡೆ ಎಲ್ಲ ಹೋಗ್ತಾ ಇದೆ. ಈಗ ಹೋಗೋದ್ ಬಿಟ್ಬಿಟ್ಟು ಈಗ ಊರ್ ನೆಮ್ಮದಿ ಆಲ್ಟ್ ಅಂದ್ಬಿಟ್ಟು ಊರ್ ಆಲ್ಟ್ ಗಾಡಿ ಹಿಡ್ಕೊಂಡು ಓಡಿಸ್ತಾ ಇದೀವಿ ಸರ್. ಈಗ ಬೆಟ್ಟ ಓಡಿಸ್ತಾ ಇದೀರ ಹಾಗಾದ್ರೆ ಸರ್? ಮೈಸೂರು, ಕೊಳಾಲ ಓಡಿಸ್ತಾ ಇದೀವಿ. ಸರ್ ಈಗ KSRTC ಎಲ್ಲ ಫ್ರೀ ಆದ್ಮೇಲೆ ಪ್ರೈವೇಟ್ ಬಸ್ಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅದೆಲ್ಲ? ಸರ್ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ ಪ್ರೈವೇಟ್ ಬಸ್ಗೆ. ಹಾ ಸರ್. ಪ್ರತಿಯೊಬ್ಬರಿಗೂ ತೊಂದರೆ ಆಗ್ಬಿಟ್ಟಿದೆ. ಈಗ ನಮಗೂ ಫುಲ್ ತೊಂದರೆ. ಎಲ್ಲ ಖಾಲಿ ಗಾಡಿಗಳು ಓಡ್ತಾ ಇದೆ. ಏನು ಮೇಂಟೆನೆನ್ಸ್ ಗೆ ತುಂಬಾ ಕಷ್ಟ ಇದೆ ಓನರ್ಗಳಿಗೆ. ನಮಗೂ ಬ್ಯಾಟಾಗಳು ಸರಿಯಾಗಿ ಬರ್ತಲ್ಲ. ಮೊದ್ಲು ಅಂದ್ರೆ ಕ್ಲೀನರ್ಗಳಿದ್ರು ಗಾಡಿಲಿ, ಅವ್ರಿಗೂ ಬ್ಯಾಟ ಅನ್ನೋದಿತ್ತು. ಗಾಡಿ ತೊಳ್ಕೊತಾ ಇದ್ರು, ಮಾಡ್ತಾ ಇದ್ರು ಕ್ಲೀನರ್ಗಳು. ಅವ್ರದ್ದು ಹೆಂಗೋ ಜೀವನ ನಡೀತಾ ಇತ್ತು. ಕಂಡಕ್ಟರ್ಗಳಿದ್ರು, ಅವ್ರದ್ದು ಹೆಂಗೋ ಜೀವನ ನಡೀತಾ ಇತ್ತು. ಈಗ ಫ್ರೀ ಬಸ್ ಆದ್ಮೇಲೆ ಜನ ಬರೋದು ಕಮ್ಮಿ ಆಗ್ಬಿಟ್ಟು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ಬಿಟ್ಟಿದೆ. ಈಗ ನಮಗೂ ಬ್ಯಾಟ ಕಮ್ಮಿ, ಕ್ಲೀನರ್ ಇಲ್ಲ. ಇಲ್ಲಿ ಏನೋ ಓನರ್ಗಳು ಏನೋ ಸಂಪಾದನೆ ಮಾಡ್ಬೇಕು, ನಾನು ಬದುಕಬೇಕು ಅಂತ ಓಡಿಸ್ತಾ ಇಲ್ಲ ಬಸ್ಗಳು. ಇಲ್ಲಿ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಬದುಕಲಿ ಅನ್ನೋ ಕಿಚ್ಕೆ ಬಸ್ಗಳು ಓಡಿಸ್ತಾವ್ರವ್ರು. ಕೈಯಿಂದ ಟ್ಯಾಕ್ಸ್, ಇನ್ಶೂರೆನ್ಸ್ ಕಟ್ಕೊಂಡು ನಮ್ಮ ಓನರು ಗಾಡಿಗಳು ಓಡಿಸ್ಕೊತಾ ಇದಾರೆ. ಯಾರು ಅವ್ರು ಸಂಪಾದನೆ ಮಾಡಿ ತಂದ್ಕೊಳ್ಳಿ ಅಂತ ಅವ್ರು ಗಾಡಿ ಓಡಿಸ್ತಾ ಇಲ್ಲ. ನಾವುಗಳು ಬದುಕಲಿ ಅನ್ಬಿಟ್ಟು ನಮ್ಮನ್ನೇ ನಂಬ್ಕೊಂಡಿರೋರು. ನಾನ್ ಬಸ್ ನಿಲ್ಸೋದೇ ಏನು ದೊಡ್ಡದಲ್ಲ ವಿಷಯ. ಅವ್ರಿಗೆ ನಿಲ್ಸ್ಬಿಟ್ಟು ಏನಾರು ಒಂದು ಬಿಸ್ನೆಸ್ ಮಾಡ್ಕೋತಾರೆ ಅವರು. ನಮ್ ಜೀವನ ಹೇಳಿ, ನಾವು ಅಷ್ಟು ಜನ ವರ್ಕರ್ಸ್ ಜೀವನ ಹೇಳಿ, ಅಷ್ಟು ಜನ ನಂಬ್ಕೊಂಡು ಇವ್ರನ್ನೇ ಜೀವನ ಮಾಡ್ತಾ ಇದೀವಿ. ಅವ್ರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಅನ್ಬಿಟ್ಟು ಬಸ್ಸು ನಿಲ್ಲಿಸ್ತದಂತ ಕಾರಣದಿಂದ ಬಸ್ ಓಡಿಸ್ತಾ ಇದ್ರು. ಅವರು ಹೆಂಗೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಲಿ, ಅವರು ನಮ್ಗೇನು ಕೊಡೋದು ಬೇಡ, ಅವ್ರು ಹೆಂಡತಿ ಮಕ್ಳು ಸಾಕೊಂಡು ಅವ್ರ ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ಲಿ ಅನ್ಬಿಟ್ಟು ಬಸ್ಗಳು ಮೇಂಟೈನ್ ಮಾಡ್ತಾ ಇದಾರೆ. ಕೈಯಿಂದ ಟ್ಯಾಕ್ಸು, ಇನ್ಶೂರೆನ್ಸು, ಟೈರು, ಹಾಳು ಮೂಳು ಎಲ್ಲ ಹಾಕೊಂಡು ಓಡಿಸ್ಕೊಂಡು ಮೇಂಟೈನ್ ಮಾಡ್ತಾ ಇದಾರೆ ಸರ್. ನಾವು ಸ್ವಲ್ಪ ಬ್ಯಾಟ ಮೊದಲು 1000 ರೂಪಾಯಿ ಇತ್ತು, ಈಗ ಸ್ವಲ್ಪ ಬ್ಯಾಟ ಕಮ್ಮಿ ಇದೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದೀವಿ. ಅದ್ ಬಿಟ್ರೆ ಇನ್ನು ಬೇರೆ ವಿಧಿ ಇಲ್ಲ. ನಮ್ಗೆ ಸರ್ಕಾರದಿಂದ ಏನು ಸೌಲಭ್ಯ ಇಲ್ಲ. ಇಲ್ಲಿ ಸರ್ಕಾರ ನಮ್ಗೇನ್ ಸೌಲಭ್ಯ ಕೊಟ್ಟೈತೆ? ಬೇರೆಯವ್ರಿಗೆಲ್ಲ ಸೌಲಭ್ಯ ಕೊಟ್ಟದೆ KSRTC ಇರೋರಿಗೆ. ನಮ್ಗೆ ಪ್ರೈವೇಟ್ನವ್ರಿಗೆ ಏನ್ ಸೌಲಭ್ಯ ಕೊಟ್ಟೈತೆ? ಏನು ಕೊಟ್ಟಿಲ್ಲ ಇಲ್ಲಿ. ಅವ್ರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಸೌಲಭ್ಯ ಐತೆ KSRTC. ನಮ್ಗೇನು ಸೌಲಭ್ಯ ಐತೆ? ಪ್ರೈವೇಟ್ ಅಲ್ಲಿ ಓಡೋರ್ಗೆ, ಯಾವ ಡ್ರೈವರ್ಗೆ ಆಗ್ಲಿ, ಕಂಡಕ್ಟರ್ಗೆ ಆಗ್ಲಿ, ಕ್ಲೀನರ್ಗೆ ಯಾರಿಗೂ ಸೌಲಭ್ಯ ಇಲ್ಲ ಇಲ್ಲಿ. ಎಲ್ಲ ಗೇದ್ರು ಉಂಟು, ಗೇದವ್ರು ಇಲ್ಲ. ಗೌರ್ಮೆಂಟ್ ಅಲ್ಲಿ ಹಂಗಲ್ಲ, ಗೇಯ್ದೆ ಹೋದ್ರು ಸಂಬಳ ಬರ್ತಿದೆ ಅವ್ರಿಗೆ. ಇಲ್ಲಿ ನಾವು ಬಂದ್ ಗೇದ್ರೆ ಮಾತ್ರ ಸಂಬಳ, ಇಲ್ಲ ಅಂದ್ರೆ ಅದು ಬಿಟ್ರೆ ಏನು ಇಲ್ಲ. ಆ ರೀತಿ ಇದೆ ನಮ್ಮ ಪರಿಸ್ಥಿತಿ. ಈಗ ಈ ಫ್ರೀ ಬಸ್ ನಿಲ್ಸ್ಬಿಟ್ಟು ಇವರು ಮಾಡಿದ್ರೆ ಸುಮಾರಾಗಿ ಹೆಂಗೋ ತಳಬೆಳಗು ಬಸ್ಗಳು ಓಡ್ತವೆ, ಮೇಂಟೈನ್ ಇದಾವೆ. ಈಗ 1-2 ಬಸ್ಗಳು ಮಡಗಿರೋರು ತುಂಬಾ ತೊಂದರೆಯಲ್ಲಿದೆ ಸರ್. ಈಗ ಟ್ಯಾಕ್ಸ್ ಕಟ್ಟಿದ್ರೆ ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ಇಲ್ಲ, ಹಂಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಆದ್ರೂ ಬಸ್ಗಳು ಓಡಿಸ್ತವ್ರೆ. ಏನೋ ಆ ಕಾಲದಿಂದ ಮಡಗಿದವ ಅನ್ನೋದು ತಾತ್ಕಾಲಕ್ಕೆ ಓಡಿಸ್ತವ್ರೆ, ಹಂಗೋ ಹಿಂಗೋ ಮೇಂಟೈನ್ ಮಾಡ್ಕೊಂಡು. ಸರ್ ಈಗ ಇನ್ಶೂರೆನ್ಸ್ ಆದ್ರೆ ಒಂದ್ ವರ್ಷಕ್ಕೆ ಎಷ್ಟು ಬರ್ಬೋದು ಈ ಬಸ್ಗೆಲ್ಲ ಸರ್ ಇನ್ಶೂರೆನ್ಸ್? ಅದು ಏನು ಒಂದು ವರ್ಷಕ್ಕೆ ಆದ್ರೆ ಒಂದ್ 47,000 ರೂಪಾಯಿ ಬೀಳ್ತದೆ ಸರ್. 47,000? 47,000-50,000 ರೂಪಾಯಿ ಹತ್ರ ಬೀಳ್ತದೆ. ಅದು ಪರ್ಮಿಟ್ಗೆಲ್ಲ ಎಷ್ಟಾಗ್ಬೋದು ಸರ್ ಅದಕ್ಕೆ? ಪರ್ಮನೆಂಟ್ಗೆಲ್ಲ ತರಾವರಿ ಸರ್. ಲೈನ್ ಮೇಲೆ ಹೆಂಗಿರ್ತದೆ ಆ ರೀತಿ ಡಿಪೆಂಡ್. ಅದು RTO ಆಫೀಸರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಹೌದಾ? ಹೌದು. ಹೌದು. ಈಗ ಸರ್ ಫ್ರೀ ಬಸ್ ಆದ್ಮೇಲೆ ನಿಮ್ಗೆ ಸೀಟ್ ಫಿಲ್ ಅಪ್ ಆಗ್ತಾ ಇದೆಯಾ ಪ್ರೈವೇಟ್ ಬಸ್ ಅಲ್ಲಿ? ಏನು ಇಲ್ಲ ಸರ್. ಫ್ರೀ ಬಸ್ ಆದ್ಮೇಲೆ ಬಸ್ಗಳೇ ಖಾಲಿ ಕೊಡ್ತಾ ಇದೆ ಇಲ್ಲಿ. ಇಲ್ಲಿ ಕೆಲ್ಸಗಾರಿಗೆ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಜೀವನ ಮಾಡೋದು. ಸಾಯಂಕಾಲ ಆಯ್ತು ಅಂದ್ರೆ ಬ್ಯಾಟ ಕೊಡ್ಬೇಕು, ಇಲ್ಲಿ ಡೀಸೆಲ್ ದುಡ್ಡು ಬೇಕು. ಡೀಸೆಲ್ ಹಾಕ್ಸಿದ್ರೆ ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ಇದ್ರೆ ಡೀಸೆಲ್ ಇಲ್ಲ, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿಗಳಲ್ಲಿ. ಇವರೆಲ್ಲ ಡ್ರೈವರ್ಗಳೇ ಅವ್ರುವೆ. ಈಗ ನೋಡಿ ತಿರ್ಗಾಡ್ಕೊಂಡು ನಿಂತವ್ರು, ಯಾರು ಕೊಡ್ತಾರೆ ಅವ್ರಿಗೆ? ಗಾಡಿ ಇದ್ದಾಗ ಓಡ್ತಾ ಇತ್ತು, ಓಡಿಸ್ತಾ ಇದ್ದಾಗ. ಈಗ ಗಾಡಿ ಸ್ಟಾಪ್ ಮಾಡವ್ರೆ, ಈಗ ಯಾರು ಕೊಡ್ತಾರೆ ಅವ್ರಿಗೆ? ಎಲ್ಲರೂ ಹೋಗಿ ಗೇಯ್ಬೇಕು ಅವರು. KSRTC ಹಂಗಲ್ವಲ್ಲ, ಈ ಗಾಡಿ ಇಲ್ಲ ಅಂದ್ರೆ ಇನ್ನೊಂದು ಗಾಡಿ ಹೋಗಿ ಗೇಯ್ಬೋದು ಅವರು. ಹೋಗಿ ಗೇಯ್ನಿಲ್ಲ ಅಂದ್ರೆ ಅವ್ರಿಗೆ ಸಂಬಳ ಬರ್ತಿದೆ, ನಮ್ಗೆ ಯಾರು ಕೊಡ್ತಾರೆ ಸರ್? ನಾವು ಬಂದು ಗೇಯ್ಲೇಬೇಕಲ್ಲ. ತುಂಬಾ ತೊಂದರೆ ಆಗ್ಬಿಟ್ಟೈತೆ ಫ್ರೀ ಬಸ್ ಮಾಡ್ಬಿಟ್ಟಿದ್ದು. ಫ್ರೀ ಬಸ್ ನಿಲ್ಸ್ಬಿಟ್ಟು ಇವರು ಅದ್ ಬಿಟ್ಬಿಟ್ಟು ಬೇರೆದ್ ಏನಾದ್ರು ಮಾಡಿದ್ರೆ ಒಳ್ಳೆ ಹಾಸ್ಪಿಟಲ್ದು ಇಲ್ಲ ಸ್ಕೂಲ್ ಶಾಲೆದು ಮಕ್ಕಳಿಗೆ ಫ್ರೀ ಎಜುಕೇಶನ್ ಅದು ಇದು ಮಾಡಿದ್ರೆ ಅನುಕೂಲ ಆಗೋದು.
ಅದ್ ಬಿಟ್ಟು ಫ್ರೀ ಬಸ್ ಮಾಡಿದ್ರೆ ಏನ್ ಪ್ರಯೋಜನ ಸರ್ ಇದು? ಎಲ್ಲಾರು ಹೊಟ್ಟೆ ಮೇಲೆ ಹೊಡೆದಂಗೆ ಅದು. ಹೌದು. ಈಗ ಪ್ರತಿಯೊಬ್ಬರಿಗೂ ತೊಂದ್ರೆ ಅದು. ಈಗ ಒಬ್ಬ ಮೆಕ್ಯಾನಿಕ್ ನಮ್ ಬಸ್ಗಳನ್ನೇ ನಂಬ್ಕೊಂಡು ಜೀವನ ಮಾಡೋರು ತುಂಬಾ ಜನ ಇದ್ದಾರೆ. ಒಬ್ಬ ಪೇಂಟರ್ ಇರ್ತಾರೆ, ಒಬ್ಬ ಮೆಕ್ಯಾನಿಕ್ ಇರ್ತಾನೆ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ತರ ಆದಾಗ ಸಿಚುವೇಶನ್ ಏನಾಯ್ತಿದೆ, ಬಸ್ನವರು ಕೆಲಸ ಮಾಡ್ಸೋದು ಮಟ್ಟದ ಸ್ವಲ್ಪ ಟೈಟ್ ಆಗುತ್ತೆ. ಈಗ ಪ್ರತಿಯೊಂದಕ್ಕೂ ಓನರ್ ಬಂಡವಾಳ ಹಾಕ್ಬೇಕು. ಈಗ ಇಲ್ಲಿ ಉಳಿಕೆ ಬಂದ್ರೆ ಅವ್ರು ಬಂಡವಾಳ ಹಾಕಿ ಮಾಡಿಸ್ತಾರೆ. ಉಳಿಕೆನೆ ಕಮ್ಮಿ ಬರ್ತಾ ಇದಾರೆ ಅಂದ್ರೆ ಅವ್ರು ಬಂಡವಾಳ ಎಲ್ಲ ಹಾಕ್ತಾರೆ, ಎಲ್ಲಿ ಮಾಡಿಸ್ತಾರೆ? ಈಗ ನಾವು ಕೆಲಸ ಮಾಡಿಸಿರ್ತಾನೆ, ಅವ್ರಿಗೂ ಮೆಕ್ಯಾನಿಕ್ ಒಂದ್ 4 ಕಾಸು ಆಗೋದು, ಅವ್ರಿಗೂ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಪಾಪ? ಅವರು ನಮ್ಮ ತರ ಕಾಯ್ಕೊಂಡು ಕೂತಿದ್ದಾರೆ. ತುಂಬಾ ತೊಂದರೆ ಆಗ್ಬಿಟ್ಟಿದೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗ್ಬಿಟ್ಟಿದೆ. ಒಬ್ಬ ಆಟೋದವ್ರಿಗೆ, ಓಲಾ ಊಬರ್ನವ್ರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ಬಿಟ್ಟಿದೆ ಫ್ರೀ ಬಸ್ ಮಾಡಿದ್ಮೇಲೆ. ಯಾರು ಹೆಂಗಸರು ಕರೆದ್ರು ಹತ್ತಲ್ಲ ಸರ್. ಈಗ ಕರೆದ್ರು ಹತ್ತಲ್ಲ ಜನ. ಈಗ ಹಿಂದೆ ಗೌರ್ಮೆಂಟ್ ಬಸ್ ಬರ್ತದೆ ಅಂತಾರೆ, ಏನ್ ಮಾಡಮ್ಮ? ಎಲ್ಲ ದಿಡಿ ಅಂತ ಓಡ್ತಾರೆ ಬಸ್ ಬಂದ್ರೆ. ನಮ್ ಬಸ್ ಖಾಲಿ ನಿಂತಿದ್ರು ಒಬ್ರು ಹೋತಲ್ಲ. ಅಂತ ಪರಿಸ್ಥಿತಿಯಲ್ಲಿ ಹೆಂಗ್ ಮೇಂಟೈನ್ ಮಾಡೋದು ಬಸ್ ಹೇಳಿ? ಸರ್ ಇವಾಗೆಲ್ಲ ನೀವು ಈಗ ಒಂದ್ ರೂಟ್ ಹೋದ್ರೆ ನಿಮ್ಗೆ ಎಷ್ಟು ಸೀಟ್ ಫಿಲ್ಅಪ್ ಆಗುತ್ತೆ ಸರ್? ಸರ್ 20-30 ಸೀಟ್ ಕೂತ್ಕೊಳ್ಳೋದೇ ಹೆಚ್ಚು. ಈಗ ಮೊದಲು ಅಂದ್ರೆ ಸ್ವಲ್ಪ ಲೋಡ್ ಆಗ್ತಾ ಇತ್ತು ಗಾಡಿ, ಜನ ನಿಂತ್ಕೊಂಡು ಬರ್ತಾ ಇದ್ರು. ಈಗ ಯಾರು ನಿಂತ್ಕೊ ಬರೋರಿಲ್ಲ, ಅಲ್ಲಿ ಕೂತ್ಕೊಳ್ಳೋಕೆ ಖಾಲಿ ಇದ್ರೇನೆ ಬರೋರಿಲ್ಲ ಜನ. 20-30 ಸೀಟ್ ಕೂತ್ಕೊಳ್ಳೋದು ತುಂಬಾ ಕಷ್ಟ ಬಸ್ಗಳಲ್ಲಿ. ಎಲ್ಲ ಫ್ರೀ ಬಸ್ ಹೋಯ್ತಾರೆ. ಅಂತದ್ರಲ್ಲಿ ಓನರ್ಗಳು ಅವ್ರು ಬದುಕ್ಬೇಕು ಅಂತ ಬಸ್ಗಳು ಓಡಿಸ್ತಾರ. ಡ್ರೈವರ್ ಕಂಡಕ್ಟರ್ ಬದುಕ್ಲಿ, ನಮ್ಮನ್ನ ನಂಬ್ಕೊಂಡ್ರವ್ರು ಅವ್ರ ಫ್ಯಾಮಿಲಿ ಹಾಳಾಗದ್ ಬೇಡ ಅನ್ಬಿಟ್ಟು ಕೈಯಿಂದ ಇನ್ಶೂರೆನ್ಸ್, ಟ್ಯಾಕ್ಸು, ಇದು ಟೈರು ಹಾಳು ಮುಳು ಹಾಕೊಂಡು ಬಸ್ಗಳು ಓಡಿಸ್ತಾ ಇದಾರೆ. ಈಗ ಅವರು ಬಸ್ಗಳು ನಿಲ್ಸ್ಬಿಟ್ರೆ ನಮ್ ಗತಿ ಏನ್ ಸರ್? ನಮ್ಮ ಹೆಂಡತಿ ಮಕ್ಳ ಕತೆ ಏನು? ಹೌದು. ಆ ರೀತಿ ಲೆಕ್ಕಾಚಾರ ಇದೆ ಇಲ್ಲಿ, ಏನು ಮಾಡಕ್ಕಾಗಲ್ಲ. ಈಗ ಓಡ್ತಾ ಇರದೆ ಹಂಗೆ ತುಂಬಾ ತೊಂದ್ರೆಲಿ ಇದಾರೆ ಸರ್ ಓನರ್ಗಳು. ಸುಮ್ನೆ ಏನೋ ಬಂಡವಾಳ ಹಾಕೋದ್ ದೊಡ್ಡ ವಿಷಯ ಅಲ್ಲ. ಅವ್ರಿಗೂ ಒಂದ್ 4 ಕಾಸು ನಾವು ಸಂಪಾದನೆ ಮಾಡ್ಕೊಟ್ಟಿರ್ತಾನೆ, ಅವ್ರುವೆ ನಾವೇ ಸಂಪಾದನೆ ಮಾಡ್ಕೊಡ್ತವ್ರೆ. ಇಲ್ಲಿ ಸಂಪಾದನೆ ಕಮ್ಮಿ ಆಗೋದ್ಮೇಲೆ ಎಲ್ಲಿಂದ ಬರುತ್ತೆ ಅವ್ರಿಗೆ ದುಡ್ಡು? ಹಂಗಾಗ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಡೈತೆ ಪ್ರತಿಯೊಬ್ಬರಿಗೂ ಇಲ್ಲಿ. ಈಗ ನೋಡಿ, ಅವ್ರು ಡ್ರೈವರ್ ರಜೆ ಹೇಳಿದ್ 2 ದಿವಸ ಆಗೈತೆ, ಇನ್ನೂ ಊರ್ಗ್ ಹೋಗಿಲ್ಲ ಪಾಪ. ಅವ್ರು 1 ರೂಪಾಯಿ ಊಟ ತಿಂಡಿ ಕೊಡೋರಿಲ್ಲ ಅವ್ರಿಗೆ. ಯಾರು ಕೊಡ್ತಾರೆ? ಅವ್ರ ಗಾಡಿ ಹೋದ್ರೆ ಲೈನ್ಗೆ ಮಾತ್ರ ಅವ್ರಿಗೆ ಬೇಟ. ಈಗ ಅವ್ರ ಗಾಡಿ ಹೋಗಿಲ್ಲ ಅಂದ್ರೆ 2 ದಿವಸದಿಂದ ಊಟ ತಿಂಡಿ ಕಾಸಿಲ್ಲ. ಯಾರು ಕೊಟ್ಟವ್ರು ಕೇಳಿ? ಅರ್ಧ ಟೀ ಕುಡಿಸೋರು ಇರಲ್ಲ ಯಾರುವೆ. ಗಾಡಿ ಏನಕ್ಕೆ ಹೋಗಿಲ್ಲ ಸರ್? ಅದು ಪಾರ್ಟಿಗೆ ಹೋಗಿತ್ತು ಗಾಡಿ. ಪಾರ್ಟಿಗೆ ಹೋಯ್ತು, ಮದುವೆ ಪಾರ್ಟಿಗೆ ಹೋಯ್ತು, ಬಂದು ನಿಂತಿರೋದು. ಸ್ಪೇರ್ ಗಾಡಿ ಯಾವ ಕಲೆಕ್ಷನ್ ಆಗಲ್ಲ. ಡಬಲ್ ಟೈಮ್ ಹೋಯ್ತವಲ್ಲ. ಈಗ 2 ಗಾಡಿ ಟೈಮ್ 1 ಗಾಡಿ ಕಳಿಸ್ತಾರೆ. ಸಿಂಗಲ್ ಗಾಡಿ ಮೊದ್ಲು ಓಡ್ತಾ ಇತ್ತು. ಈಗೆಲ್ಲ ಡಬಲ್ ಟೈಮ್ ಓಡಿಸಿದ್ರು ಜನ ಬರ್ತಾ ಇಲ್ಲ. ಈಗ ಎಲ್ಲ ಈ ಸಿಟಿ ಗಾಡಿನೇ ಬಿಟ್ಬಿಟ್ಟು ನರಸೀಪುರ ನೋಡಿ ಪ್ರತಿಯೊಂದು ಬಿಟ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಡೈತೆ. ಸರ್ ಇವಾಗ ನಿಮ್ಗೆ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಸರ್ ಈ ಬಸ್ಸಲ್ಲೆಲ್ಲ ಡ್ರೈವಿಂಗ್ ಮಾಡೋದ್ರಿಂದ? ಸರ್ ಮೊದ್ಲು ಸ್ಯಾಲ್ರಿ 1000 ರೂಪಾಯಿ ಸಿಗ್ತಾ ಇತ್ತು, ಈಗ 800 ರೂಪಾಯಿ ಇದೆ ಸರ್. ಗಾಡಿ ಓಡಿದ್ರೆ ಬೇಟ, ಇಲ್ಲ ಅಂದ್ರೆ ಅದು ಇಲ್ಲ. ಇವತ್ತು ಇಸ್ಕೊಳ್ಳೋದು ನಾಳೆ ಇಸ್ಕೋಬೇಕು, ನಾಳೆ ಇಸ್ಕೊಳ್ಳೋದು ನಾಳೆ ಇಸ್ಕೋಬೇಕು. ಎಷ್ಟೋ ಜನ ಕಂಡಕ್ಟರ್ಗಳು ಕೊಡ್ತಾರೆ, ಎಷ್ಟೋ ಜನ ಅವ್ರ ಅಡ್ಜಸ್ಟ್ಮೆಂಟ್ ಗಳು ಇರ್ತಾವೆ, ಏನೋ ಅವ್ರ ತೊಂದರೆಗಳು ಇರ್ತಾವಪ್ಪ. ಇವತ್ತಿಲ್ಲ ನಾಳೆ ಇಸ್ಕೊಂತಾರೆ, ನಾಳೆ ಇಸ್ಕೊಂತಾರೆ. ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಓಡ್ಬೇಕು. ಇಲ್ಲ ನಮ್ಗೆ ಕಂಡೀಷನ್ ಆಗಿ ಬೇಟ ದಿನಾನ ಕೊಡು ಅಂದ್ರೆ ಅವ್ರು ತಂದು ಕೊಡಕ್ ಆಗಲ್ಲ ಸರ್. ಅವ್ರಿಗೂ ಕಷ್ಟ ಇದೆ. ಇಲ್ಲಿ ಗಾಡಿಗಳೆಲ್ಲ ಕಲೆಕ್ಷನ್ ಆದ್ರೆ ಅವ್ರು ಕೊಡ್ತಾರೆ, ಕಲೆಕ್ಷನ್ ಆಗಿಲ್ಲ ಅಂದ್ರೆ ಅವರು ಎಲ್ಲಿಂದ ತಗೊಂಡ್ ಕೊಡ್ತಾರೆ. ಆ ರೀತಿ ಆಗ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಡೈತೆ. ಈಗ ಸರ್ಕಾರದವರು ಬರೀ ಸರ್ಕಾರದವ್ರಿಗೆ ಸೌಲಭ್ಯ ಮಾಡ್ಕೊಟ್ಟಾರೆ. ಈ ಪ್ರೈವೇಟ್ ನವ್ರಿಗೆ ಆಗ್ಲಿ, ಬೇರೆ ಡ್ರೈವರ್ಸ್ ಗಳಿಗಾಗ್ಲಿ ಸರ್ಕಾರದಿಂದ ನಮ್ CM ಸಾಹೇಬ್ರು ಏನ್ ಸೌಲಭ್ಯ ಮಾಡ್ಕೊಟ್ಟಾರೆ ನಮ್ ಡ್ರೈವರ್ ಗಳಿಗೆ? ಏನು ಮಾಡಿಲ್ಲ ಇಲ್ಲಿ. ಯಾವ ಡ್ರೈವರ್ಗೆ ಏನ್ ಸೌಲಭ್ಯ ಮಾಡ್ಯಾರ ಹೇಳಿ ಸರ್? ಗೌರ್ಮೆಂಟ್ ಅಲ್ಲ ಆದ್ರೆ AF PF ಎಲ್ಲ ಬರ್ತದೆ. ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೌಲಭ್ಯ ಇದೆ. ಪ್ರೈವೇಟ್ ಅಲ್ಲಿ ಇರೋರ್ಗೆ ಯಾರು ಏನ್ ಸೌಲಭ್ಯ ಇದೆ? ಇವತ್ತು ನಾವು ತಿಂದ್ರೆ ನಮ್ಮ ಮಕ್ಳಿಗಿಲ್ಲ, ನಮ್ಮ ಮಕ್ಳಿಗೆ ತಿಂದ್ರೆ ನಮ್ಗಿಲ್ಲ. ಹಂಗಿದೆ ಜೀವನ ಮಾಡೋದು. ಅಷ್ಟು ಕಷ್ಟ ಇದೆ. ಇವತ್ತು ನಮ್ಮ ಮಕ್ಳು ಫೀಸ್ ಕಟ್ಟಿ ಮಕ್ಳಿಗೆ ಓದ್ಸಕ್ ಆಯ್ತಲ್ಲ. ಆ ರೀತಿ ಇದೆ ನಮ್ಮ ಪರಿಸ್ಥಿತಿ ಫ್ರೀ ಬಸ್ ಮಾಡ್ಬಿಟ್ಮೇಲೆ. ಈಗ ಒಂದ್ ಸೀಟ್ಗೆ 30,000, 40,000, 50,000 ಕೇಳ್ತಾರೆ ಸ್ಕೂಲ್ಗಳಲ್ಲಿ. ಎಲ್ಲಿಂದ ತಗೊಂಡ್ ಕಟ್ಟೋದು ನಾವು? ಇಲ್ಲಿ ಸಂಪಾದನೆ ಇಲ್ಲವಲ್ಲ ನಮ್ಗೆ ಅಷ್ಟು. ಹೌದು. ತಗೊಳ್ಳೋದು 800 ರೂಪಾಯಿ ನಾವು ಮನೆ ಬಾಡಿಗೆ ಕಟ್ಟುವ, ಇಲ್ಲ ನಾವು ಮನೆ ಜೀವನ ಮಾಡುವ, ಇಲ್ಲ ಮಕ್ಳು ಫೀಸ್ ಕಟ್ಟುವ, ಇಲ್ಲ ಸಾಲ್ಗಾರ ಕೊಡುವ. ಹಂಗಾಗ್ಬಿಡೈತೆ ಪರಿಸ್ಥಿತಿ ಇಲ್ಲಿ. ಏನು ಮಾಡಕ್ಕಾಗಲ್ಲ, ಅಷ್ಟೊಂದು ತೊಂದರೆ ಇದೆ. ಅಂತದ್ರಲ್ಲಿ ನಮ್ಮ CM ಸಾಹೇಬ್ರು ಈ ಪ್ರೈವೇಟ್ ನವ್ರಿಗೆ ಆಗ್ಲಿ, ಇಲ್ಲ ಡ್ರೈವರ್ಸ್ ಗಳಿಗೆ ಆಗ್ಲಿ, ಆಲ್ ಡ್ರೈವರ್ಸ್ ಗಳಿಗೆ ಯಾರಿಗಾರ ಏನೋ ಸೌಲಭ್ಯ ಮಾಡಿಕೊಟ್ರೆ ಏನಾದ್ರು ಒಂದು ಮಾಡ್ಬೋದು. ಏನು ಮಾಡ್ತಾ ಇಲ್ಲ ಇವರು. ಬರೀ ಪ್ರೈವೇಟ್ ಅಲ್ಲಿ ಟೆಂಡರ್ ಬೇಸ್ ಕೊಡ್ತಾ ಇದ್ದಾರೆ. ಈಗ ಗೌರ್ಮೆಂಟ್ ಅಲ್ಲಿ 30,000 ಕೊಟ್ಬಿಟ್ಟು ಎಲ್ಲ ಆಟೋ ಓಡಿಸೋರೆಲ್ಲ, ಡ್ರೈವರ್ಗಳು ಹೋಗಿ ಆಟೋ ಓಡಿಸ್ತಿರೋರೆಲ್ಲ ಈಗ ಗೌರ್ಮೆಂಟ್ ಬಸ್ ಓಡಿಸ್ತಾವ್ರೆ. ಎಷ್ಟೋ ಗಾಡಿಗಳು ತುಂಬಾ ತೊಂದರೆ ಆಗಿದೆ, ಆದ್ರೂ ಓಡಿಸ್ತಾರೆ. ಅದು ಸರ್ಕಾರದ ಗಾಡಿ ಅಲ್ವಾ, ಯಾರು ಕೇಳೋರಿಲ್ಲ. ಇದು ಪ್ರೈವೇಟ್ ಗಾಡಿಗಳು ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಡೀ ಊರೇ ಸೇರ್ಕೊಬಿಡ್ತದೆ. ಅಷ್ಟೇ ವ್ಯತ್ಯಾಸ ಇದಕ್ಕೂ ಅದಕ್ಕೂ. ಇದಕ್ಕೂ ಕೆಂಬಣ್ಣ ಮಾಡಿಸ್ಬೇಕಾಯ್ತದೆ. ಈಗ ಬೇರೆ ಬೇರೆ ಬಣ್ಣ ಮಾಡಿಸಿ ಓಡಿಸ್ತಾ ಇದೀವಿ. ಕೆಂಬಣ್ಣ ಮಾಡಿಸಿದ್ರೆ ಏನು ಮಾಡಲ್ಲ, ಬೇರೆ ಬಣ್ಣ ಇದ್ರೆ ರಾಮಣ್ಣ ಮಾಡ್ತಾರೆ ಜನ. ಪ್ರೈವೇಟ್ ನವ್ರಿಗೆ ಅಂದ್ರೆ ಮರ್ಯಾದೆ ಇಲ್ಲ ಮಾತಾಡ್ತಾರೆ ಸರ್. ಗೌರ್ಮೆಂಟ್ ಅಲ್ಲಿ ಅಂದ್ರೆ ಸಾರ್ ಅಂತ ಮಾತಾಡ್ತಾರೆ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ. ಪ್ರೈವೇಟ್ ಗಾಡಿಗಳು ಡ್ರೈವರ್ ಕಂಡಕ್ಟರ್ಗೆ ಬಾರೋ ಹೋಗೋಣ ಮಾತಾಡ್ತಾರೆ. ಏನ್ ಪ್ರೈವೇಟ್ ಗಾಡಿ ಡ್ರೈವರ್ಗಳು ಮನುಷ್ಯತ್ವ ಇಲ್ವಾ? ಹಂಗಾರೆ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಯಾರಿಗೂ ಅವರು ನಮ್ ತರ ಮನುಷ್ಯರ ತಾನೆ ಅವ್ರುವೆ. ಹೌದು. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಸರ್, ಯಾರಾದ್ರೇನು ಅಲ್ವಾ? ಅವ್ರು ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಯಾವ್ದ್ರಲ್ಲಾರ ಇರ್ಬೋದು, ಕೆಲಸ ಒಂದೇ ತಾನೆ. ಯಾರು ಮಾಡಿದ್ರು ಅವ್ರು ಮಾಡಿದ್ರು ಅದೇ ಕೆಲಸ, ನಾವು ಮಾಡಿದ್ರು ಅದೇ ಕೆಲಸ ಅಲ್ವಾ?
ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಚಿಕ್ಕವರು ದೊಡ್ಡವರು ಲೆಕ್ಕವಿಲ್ಲದೆ ಮಾತಾಡ್ತಾರೆ ಪ್ರೈವೇಟ್ ಗಳಲ್ಲಿ ಬಸ್ಗಳಲ್ಲಿ ಜನಗಳು. ಪಬ್ಲಿಕ್ ಅದು ಗೌರ್ಮೆಂಟ್ ಬಸ್ ಅಲ್ಲಿ ಮಾತಾಡಿಯಾನೆ, ಯಾಕೆ ಮಾತಾಡಲ್ಲ? ಹಂಗೆ ಜನಗಳಿಗೂ ಸ್ವಲ್ಪ ತಿಳುವಳಿಕೆ ಕಮ್ಮಿ. ತಿಳುವಳಿಕೆ ಇರೋರು ಯಾರು ಮಾತಾಡಲ್ಲ. ಆ ರೀತಿ ಆ ಸಿಚುವೇಶನ್ ನಾವು ಜೀವನ ಮಾಡ್ತಾ ಇದೀವಿ. ಅದನ್ನೇ ನಂಬ್ಕೊಂಡು ಹಂಗೋ ಹಿಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನ್ ಮಾಡಕ್ಕಾಗುತ್ತೆ ಈಗ? ಇದ್ ಬಿಟ್ರೆ ಇನ್ ಬೇರೆ ವಿಧಿ ಇಲ್ವಲ್ಲ. ಹೌದು. ಇದ್ ಬಿಟ್ರೆ ಈಗ ಬಸ್ಗಳು ನಿಲ್ಸ್ಬಿಡ್ತಾರೆ ಸರ್ ಅವರು, ಓನರ್ಗಳು ಬಸ್ಗಳೆಲ್ಲ ನಿಲ್ಸ್ಬಿಟ್ಟು ಅವ್ರು ಏನೋ ಬೇರೆ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರ ಅವರು. ನಮ್ಗಳ ಕತೆ ಹೇಳಿ, ನಮ್ಗಳಿಗೆ ಯಾರು ಕೊಡ್ತಾರ? ಈಗ ನಾವ್ ಎಲ್ಲೋ ಹೋಗಕ್ಕಾಗತ್ತೆ? ಬೇರೆಯವರು ಏನೋ ಒಬ್ರು ಇಬ್ರು ಇದೀವಾ? ಎಷ್ಟು ಜನ ಡ್ರೈವರ್ ಕಾಣಿಸ್ತಿದ್ದಾರೆ, ಅಷ್ಟು ಜನ ಎಲ್ಲೋ ಕೆಲಸ ಮಾಡಕ್ಕಾಗುತ್ತೆ? ಬೇರೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ಕಲ್ತಿರೋದೇ ಇದಲ್ಲ. ಈಗ ಮೈಸೂರು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್ ಎಷ್ಟು ಜನ ಇರ್ಬೋದು ಓವರಾಲ್ ಕೆಲಸ ಮಾಡೋರು? ಕೆಲಸ ಮಾಡೋರು ಇದಾರೆ ಸರ್, ಒಂದ್ 300 400 ಜನ ಇದಾರೆ, ಜಾಸ್ತಿನೇ ಇದಾರೆ. ಇನ್ನ ಡ್ರೈವರ್ ಕಂಡಕ್ಟರ್ಸ್ ಎಲ್ಲಾರು ಸೇರಿಸಿದ್ರೆ ಒಂದ್ 500 ಜನ ಮೇಲೆ ಇದಾರೆ. 500 ಈಗ ಜನ. ಅವರೆಲ್ಲ ಎಲ್ಲಿ ಹೋಗೋದು? ನಿಲ್ಸ್ಬಿಟ್ರೆ ಬೇರೆ ದಾರಿ ಏನಿದೆ ಅವ್ರು ಜೀವನ ಮಾಡಕ್ಕೆ? ಅದೇ ಗಾರೆ ಕೆಲ್ಸಕ್ಕೆ ಹೋದ್ರೆ ಬೇರೆ ಏನ್ ಕೆಲಸ ಮಾಡ್ತೀರಾ? ಇಲ್ಲಿ ಓದಿರೋರು ಕಮ್ಮಿ ಇದಾರೆ, ಅಂತವ್ರಿಗೆಲ್ಲ ಗೌರ್ಮೆಂಟ್ ಅಲ್ಲಿ ಡ್ಯೂಟಿ ಕೊಡ್ತಾರ? ಕೊಡಲ್ಲ. ಗೌರ್ಮೆಂಟ್ ಅಲ್ಲಿ ಹೋಗಿ ಕೇಳಿದ್ರೆ ಓದಿರ್ಬೇಕು ಅಂತಾರೆ. ಇಲ್ಲಿ ಓದಿರೋರು ಯಾರು ಇಲ್ಲ. ಓದ್ದೆ ಹೋದ್ರೂ ಜೀವನ ಮಾಡ್ಕೊಂಡು ಹೋಗ್ತಾ ಇಲ್ವಾ ನಾವು? ಡ್ರೈವರ್ ಕೆಲಸ ಮಾಡ್ತಾ ಇಲ್ವಾ? ಕಂಡಕ್ಟರ್ ಕೆಲಸಗಳು ಮಾಡ್ತಾ ಇಲ್ವಾ? ಕ್ಲೀನರ್ ಕೆಲಸ ಮಾಡ್ತಾ ಇಲ್ವಾ? ಎಲ್ಲ ಅವ್ರವ್ರ ಜೀವನ ಏನೋ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಬೇರೆದು ಮತ್ತೊಂದು ಮಾಡಿದ್ರೆ ತಪ್ಪೋದು. ಆತರ ಏನು ಮಾಡ್ತಾ ಇಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದೀವಲ್ಲ, ಓದೋದ್ರಲ್ಲಿ. ಗೌರ್ಮೆಂಟ್ ಅಲ್ಲಿ ಹೋಗಿ ಡ್ಯೂಟಿ ಕೇಳಕ್ಕಾಗುತ್ತೆ? ನಮ್ಗೆ ಡ್ಯೂಟಿ ಕೊಡ್ತಾರಾ? ಎಷ್ಟು ಓದಿದ್ಯಪ್ಪ ನೀನು ಅಂತಾರೆ. SSLC ಪಾಸ್ ಮಾಡಿದ್ಯಾ, 10th ಪಾಸ್ ಮಾಡಿದ್ಯಾ ಅಂತಾರೆ. ನಮ್ಗೆ ಓದಕ್ ನಮ್ಮ ಹೆಸರೇ ನಮ್ಗೆ ಬರೆಯಕ್ ಬರಲ್ಲ. ಅಂತವ್ರೆಲ್ಲ ಏನ್ ಮಾಡೋದು? ಈಗ ನಿಲ್ಸ್ಬಿಟ್ರೆ ಅಂತವ್ರು ಏನ್ ಮಾಡ್ಬೇಕು ಹೇಳಿ ಸರ್ ನೀವೇ? ಹೌದು. ಎಲ್ಲೋಗಿ ಜೀವನ ಮಾಡೋದು ನಾವು ಮಕ್ಳಿಗೆ ಹೆಂಗ್ ಓದಿಸೋದು? ಮನೆ ಜೀವನ ಹೆಂಗ್ ನಡೆಸೋದು ಹೇಳಿ? ಸರ್ ಇವಾಗ ನಿಮ್ಮ ಬಸ್ ಯಾವ ರೂಟ್ ಹೋಗುತ್ತೆ ಸರ್? ಇದು ನಮ್ದು ಮೇನ್ ರೋಡ್ ಹೋಗುತ್ತೆ ಸರ್, ನರಸೀಪುರ ಕೊಳಾಲ. ಬೆಳಿಗ್ಗೆ ಟೈಮ್ ನಾನ್ ಸ್ಟಾಪ್ ಹೋಗೋದು. ಬೆಳಿಗ್ಗೆ ಮೈಸೂರು ಬಿಟ್ರೆ ನರಸೀಪುರ ಬಿಟ್ರೆ ಮೂಗೂರು ಒಂದೇ ಸ್ಟಾಪ್, ಬಿಟ್ರೆ ಕೊಳಾಲ 2 ಸ್ಟಾಪ್ ಕೊಡೋದು. ನರಸೀಪುರ 3 ಸ್ಟಾಪ್ ಬಿಟ್ರೆ ಡೈರೆಕ್ಟ್ ಕೊಳಾಲ. ಬೆಳಿಗ್ಗೆ ಟೈಮ್ ನಾನ್ ಸ್ಟಾಪ್. ಈಗ ಸ್ಟಾಪ್ ಕೊಟ್ಕೊಂಡು ಈಗ ಎಲ್ಲಾ ಸ್ಟಾಪ್ ಕೊಟ್ಕೊಂಡು ಹೋಗ್ತೀವಿ ಸರ್. ಈಗ ನರಸೀಪುರ ಹೋಗೋದು ನಾವು ಅಡಿಷನಲ್, ಕೊಳಾಲದಿಂದ ಬಂದು ಅಡಿಷನಲ್ ಹೋಗೋ ಟೈಮಲ್ಲಿ ಎಲ್ಲ ಪ್ರತಿಯೊಂದು ಸ್ಟಾಪ್ ಕೊಡ್ತೀವಿ. ಒಂದ್ ಸ್ಟಾಪ್ ಕೊಡ್ತೀವಿ ಹಂಗೆ ಸೆಟಲ್ ಮಾಡ್ಕೊಂಡು ಹೋಗೋದು ಈ ಟೈಮಿಂಗ್ ಇಂದ. ಸರ್ ಈಗ ಇಲ್ಲಿ ಮೈಸೂರು ಬಿಡೋದು ಎಷ್ಟೊತ್ತಿಗೆ ಸರ್ ನೀವು? ಮೈಸೂರು ಬಿಡೋದು 4:35 ಸರ್. ಇಲ್ಲಿ ಸಂಜೆ 4:35 ಬಿಡ್ತೀವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಸರ್ ನಿಮ್ದು? ಈಗ ಬಿಟ್ರೆ LIC, ಹೈವೇ ಸರ್ಕಲ್, FTS, ಸಬರು, ಆರ್ಗೇಟು ಎಲ್ಲ ಸ್ಟಾಪ್ ಕೊಟ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಆಲ್ನಳ್ಳಿ, ಚಿಕ್ಕಹಳ್ಳಿ, ವರ್ಣ ಎಲ್ಲ ಪ್ರತಿಯೊಂದು ಸ್ಟಾಪ್ ನರಸೀಪುರ ಗಂಟೆ ಎಷ್ಟು ಸ್ಟಾಪ್ ಇದೆ ಅಷ್ಟು ಸ್ಟಾಪ್ ಕೊಟ್ಕೊಂಡು ಹೋಗ್ತೀವಿ. ಎಷ್ಟು ಟೈಮಿಂಗ್ಸ್ ಬೇಕಾಗ್ಬೋದು ಸರ್ ನಿಮ್ಗೆ? ಟೈಮಿಂಗ್ಸ್ ಇಲ್ಲಿ ಬಿಟ್ರೆ ಈಗ 10 ನಿಮಿಷ ಟೈಮ್ ಗ್ಯಾಪ್ ಇರುತ್ತೆ ನಮ್ಗೆ. ಇಲ್ಲಿಂದ ಆರ್ಗೇಟ್ ಹೋಗೋಕೆ 12 ನಿಮಿಷಕ್ಕೆ ಗಾಡಿ ಪಾಸ್ ಮಾಡ್ಬೇಕು. ನಮ್ಮಿಂದ ಬೇರೆ ಗಾಡಿಗಳು ಇರ್ತವೆ, ಅವ್ರಿಗೂ ಅದೇ ತರ ಟೈಮಿಂಗ್ಸ್ ಇರ್ತದೆ. ಅದೇ ತರ ಪಾಸ್ ಮಾಡ್ಬೇಕು. ಅವ್ರು ನಾವ್ ಹೆಂಗ್ ಪಾಸ್ ಮಾಡ್ತೀವಿ ಅವ್ರು ಹಂಗೆ ಪಾಸ್ ಮಾಡ್ಬೇಕು ಗಾಡಿಗಳು. ಅಲ್ಲಿಂದ ಹಚ್ಕೆ ನಾವು ನರಸೀಪುರ ಎಲ್ಲ ಏಕ ಸೆಟಲ್ ಮಾಡ್ಕೊಂಡು ಒಂದ್ ಸೀಟ್ ಬಿಡದಂಗ ಹಚ್ಕೊಂಡು ಇಳಿಸ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಿಂದ ತಿರ್ಗಾ 6:20 ಬಿಡ್ತೀವಿ. ಅಲ್ಲಿ ನಾನು ಮತ್ತೆ ಸೆಟ್ಲ್ 6:20 ಬಿಟ್ಟು ಇಲ್ಲಿ 7:20 ಬರ್ತೀವಿ. ಅದು ಸೆಟಲ್ ಮಾಡ್ಕೊಂಡೇ ಬರೋದು. ಪ್ರತಿಯೊಂದು ಸ್ಟಾಪ್ ಕೊಟ್ಕೊಂಡು ಹಚ್ಕೊಂಡು ಇಳಿಸ್ಕೊಂಡು ಬರೋದು. ಮೇಗಲಪುರ, ದುದ್ಗೆರೆ, ಕೆಂಪನಹುಂಡಿ, ಹಿಂಡ್ವಾಳು, ಎಡದೋರೆ, ಗೆರಗೇಶ್ವರಿ ಪ್ರತಿಯೊಂದು ಸ್ಟಾಪ್ ಕೊಟ್ಕೊಂಡು ಹಚ್ಕೊಂಡ್ ಬರೋದು ಇಲ್ಲಿಗೆ. ಸರ್ ಇವಾಗ ನೀವು ಓಡಿಸ್ತಾ ಇರೋದು ಯಾವ ಕಂಪನಿ ಬಸ್ ಸರ್ ಇದು? ಸರ್ ನಾವು SMR ಓಡಿಸ್ತಾ ಇರೋದು. SMR? ಹೌದು. ಎಷ್ಟು ಗಾಡಿಗಳು ಇರ್ಬೋದು ಸರ್ ಇದು? ಸುಮಾರು ಒಂದ್ 35ರಿಂದ 40 ಗಾಡಿ ಇದೆ ಸರ್. ಅವ್ರು 40 ಗಾಡಿ. ಯಾವ್ಯಾವ ರೂಟ್ ಓಡ್ತಾವ ಸರ್ ಗಾಡಿಗಳೆಲ್ಲ? ಅದು ಹನೂರು, ಬಂಡಳಿ, ಶಾಗ್ಯ, ಬೆಟ್ಟ, ಮೈಸೂರು, ಈ ಕಡೆ ವಡ್ರಪಳ್ಯ, ಜಲ್ಲಿಪಳ್ಯ, ಮೈಸೂರು ಟಚ್ ಇದೆ ಪ್ರತಿಯೊಂದು. ಅಲ್ಲಿ ಗಾಡಿಗಳು ಕೊಳಾಲ ಡಿಪೋ ಇರೋ ಗಾಡಿಗಳು ಕೊಳಾಲದಲ್ಲಿ ಓಡ್ತವೆ. ಈ ಕಡೆ ಮೈಸೂರು ಡಿಪೋ ಗಾಡಿಗಳು ಮೈಸೂರಲ್ಲಿ ಓಡ್ತವೆ. ಅಲ್ಲೂ ಇದೆ ಗಾಡಿಗಳು, ಇಲ್ಲೂ ಇದೆ. 2 ಕಡೆ ಓಡ್ತವೆ ಗಾಡಿಗಳು. ಮೈಸೂರು ರೂಟ್ ಅಲ್ಲಿ ಎಷ್ಟು ಓಡ್ತಾ ಇದೆ ಸರ್? ಮೈಸೂರು ರೂಟ್ ಅಲ್ಲಿ ಒಂದು 10ರಿಂದ 15 ಗಾಡಿ ಓಡ್ತಾ ಇದೆ. 15 ಗಾಡಿ. ಮೈಸೂರು ರೂಟ್ ಅಲ್ಲಿ ಯಾವ ಕಡೆ ಓಡುತ್ತೆ ಸರ್ ನಿಮ್ಮ SMR ಗಾಡಿ? ಜಲ್ಲಿಪಳ್ಯ, ವಡ್ರದೊಡ್ಡಿ ಈ ಕಡೆ ಓಡಾಡ್ತಾ ಇದೆ. ಊಗ್ಯಂ ಹೋಗ್ತಿದೆ. ಈಗ ಇದು 4 ರೋಡ್ ಹೋಗುತ್ತೆ. ರಾಮಪುರ, ಅಜ್ಜಿಪುರ ಮೇಲೆ ಹೋಗುತ್ತೆ. ಇದು ಅಲ್ಲೋಗಿ ಆಲ್ಟ್ ಆಗುತ್ತೆ. ಇದು ಈಗ ನಾಳೆ ಬೆಳಿಗ್ಗೆನೆ ಬರೋದು. ಇದು ತಿರ್ಗಾ ಈಗ ಇದು ಕೊಳಾಲ ಹೋಗುತ್ತೆ. ಅದು ಕೊಳಾಲ ಆಲ್ಟು, ಅದು ಬೆಳಿಗ್ಗೆನೆ ಬರೋದು ಈಗ ಮಾರ್ನಿಂಗ್. ಈಗ ನಾವು ಕೊಳಾಲ ಬಂದಿದೀವಿ. ಈಗ ನರಸೀಪುರ ಹೋಗ್ತೀವಿ. ನರಸೀಪುರ ಹೋಗಿ ರಿಟರ್ನ್ ಬಂದು ತಿರ್ಗಾ ನರಸೀಪುರ ಹೋಗಿ ಆಲ್ಟ್ ಆಗಿ ತಿರ್ಗಾ ಬೆಳಿಗ್ಗೆ 6:40 ಬಿಡ್ತೀವಿ ನಾವು ಅಲ್ಲಿ. ಆ ರೀತಿ ಆ ಗಾಡಿಗಳ ಟೈಮಿಂಗ್ಸ್ ಹೆಂಗಿರ್ತವೆ ಹಂಗೆ ಟೈಮಿಂಗ್ಸ್ ಪ್ರಕಾರ ಅವ್ರು ಓಡಿಸ್ಕೊತಾರೆ.